ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಕಡಿಮೆ ಬಜೆಟಲ್ಲಿ ಒಂದು ಯಾರಾದರೂ ನ್ಯಾನೋ ಕಾರ್ ಹುಡುಕ್ತಿದ್ರೆ ವೀಕ್ಷಕರೇ, ಒಂದು 2013 ಮಾಡಲು ಈ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ, ನ್ಯಾನೋ ಕಾರು. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು, ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು, ಗಾಡಿ ಲೊಕೇಶನ್ನು ಇದೆಲ್ಲ ಪೂರ್ತಿ ಮಾಹಿತಿ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಯಾರಾದರೂ ಒಂದು ಕಡಿಮೆ ಬಜೆಟಲ್ಲಿ ಕಾರ್ ಯಾರಾದರೂ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ಒಳ್ಳೆ ಮೈಲೇಜ್ ಇರೋಂಥ ಗಾಡಿಗಳನ್ನ ನೀವು ಈ ವಿಡಿಯೋ ಶೇರ್ ಮಾಡಿದರೆ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿರೋ ವೀಕ್ಷಕರೇ, ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅದಾದಮೇಲೆ ಸ್ಕ್ರೀನ್ ಮೇಲೂ ಬರ್ತಿರೋದು ನಂಬರು, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಲೋ ಸರ್. ಹಲೋ. ಹಲೋ ಸರ್, ನಮಸ್ಕಾರ ಸರ್. ಹಾಂ ನಮಸ್ತೆ ಸರ್. ಇದು ಟಾಟಾ ನ್ಯಾನೋ ಅಲ್ಲ ಕಳಿಸಿರೋದು ಸರ್ ನೀವು? ಹೌದು ಸರ್. ಏನು ರೀ? ಓಕೆ, ಯಾವ್ದು ಮಾಡಲು? 2013 ರೀ ಸರ್. ಅದು 2013. ಓನರ್ ಎಷ್ಟಾಗಿದ್ದಾರೆ ಸರ್? ಓನರ್ 3ನೇ ಓನರ್ ಸರ್ ನಾನು. ನಮ್ಮ ಮಗ ಮೊಹಮ್ಮದ್ ಇಮ್ರಾನ್ ಅಂತ ಹೇಳಿ ನಮ್ಮ ಮಗ ರೀ. ಹಾಂ ಹಾಂ. ಏನು ಸರ್? ಓಕೆ, ಈಗ ಗಾಡಿ ಓಡಿರೋದೆಷ್ಟು? ಗಾಡಿ 68,000 ಓಡೈತೆ ಸರ್. ಬರೀ 68,000? ಹ್ಞೂ ರೀ ಸರ್. ಏನು ಶೋರೂಮ್ ಸರ್ವಿಸಾ ಹೊರಗಡೆನಾ ಸರ್ ಅದು? ಅದು ಮೊನ್ನೆ ಶೋರೂಮ್ ಸರ್ವಿಸ್ ತೋರಿಸಿದ್ರಿ. ಇಲ್ಲಿ ಶೋರೂಮ್ ಇಲ್ಲ ಸರ್ ಕೊಪ್ಪಳದಾಗ. ಹಾಂ ಹಾಂ. ಮತ್ತೆ ಏನೈತಿ, ಅವ್ರು ಅಲ್ಲಿ ತೋರಿಸಿದ್ರೆ ಮತ್ತೆ ಈ ಕಡೆ ಏನೈತಿ ಇದು ಮಾಡ್ಸೀನಿ ಸರ್. ಮೊನ್ನೆ ಎಲ್ಲ ಹಾಕ್ಸಿನಿ ರೀ, ಫಾಗ್ ಲ್ಯಾಂಪ್ ಕಂಪ್ನಿಯೂ ಹಾಕ್ಸೀನಿ. ಪವರ್ ವಿಂಡೋ ಐತೆ ಸರ್. ಪವರ್ ಸ್ಟೇರಿಂಗ್ ಇಲ್ರಿ, ಪವರ್ ವಿಂಡೋ ಇದೆ ಸರ್. ಓಕೆ. ಮತ್ತು ಹೊಸ ಬಟನ್ ಹಾಕ್ಸಿವ್ರಿ ಸರ್ ಅದಕ್ಕೆ. ಮತ್ತು ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ಅದರಲ್ಲಿ. ಓಕೆ. ಏನು ಸರ್? ಓಕೆ, ಇದು ಎ ಸಿ ಎಲ್ಲ ವರ್ಕಿಂಗ್ ಇದಾವ? ಹಾಂ, ಎ ಸಿ ಚಾಲೂ ಇದೆ ಸರ್. ಅದನ್ನು ಹೊಸ ಕಂಡೆನ್ಸರ್ ಹಾಕ್ಸಿ ಎಲ್ಲ ಓಕೆ ಮಾಡ್ಸೀನಿ ಸರ್. ಅದು ಏನು ರೀ? ಓಕೆ. ಮತ್ತು ಸೀಟ್ ಕವರ್ ಹೊಸ ಹಾಕ್ಸಿದ್ರಿ ಸರ್. ಹಾಂ. ಡೋರ್ ವೈಸರ್ ಇದೆ. ಓಕೆ. ಮತ್ತು ಅವು ಗ್ಲಾಸ್ಗೆ ಎಲ್ಲ ಇದು ಮಾಡ್ಸಿವ್ರಿ ಸರ್, ಅವು ಬ್ಲ್ಯಾಕ್. ಹಾಂ, ಕೂಲಿಂಗ್. ಕೂಲಿಂಗ್ ಗ್ಲಾಸ್ ಅದು ಹಾಕ್ಸಿವ್ರಿ ಸರ್. ಓಕೆ ಓಕೆ. ಏನು ರೀ? ಟೈರ್ ಎಲ್ಲ ಹೆಂಗಿದೆ ಸರ್ ಗಾಡೀಲಿ? ಟೈರ್ ಓಕೆ, ಗುಡ್ ಕಂಡೀಷನ್, ಹೊಸ ಅದಾವ್ರಿ ಸರ್. ಹಾಂ. ಮುಂದೆ ಸ್ವಲ್ಪ 50% ಅದಾವ್ರಿ ಸರ್. ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ, ಇದೆ ಸರ್. ಓಕೆ. FC ಇನ್ಸೂರೆನ್ಸ್ ಎಲ್ಲ ಮಟ್ಟಿದೆ ಸರ್? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಹಾಂ ಹಾಂ. ಈಗ 2 ರನ್ನಿಂಗ್ ಇದಾವಾ? ಹ್ಞೂ ಸರ್. FC ಇನ್ಸೂರೆನ್ಸ್ ಆಗಿ ಮೊನ್ನೆ ಮಾಡ್ಸಿವ್ರಿ ಸರ್. 2 ತಿಂಗಳ ಆಯ್ತು ಸರ್. ಅದು 2-3 ತಿಂಗಳು. 2-3 ತಿಂಗಳು ಆಗಿದೆಯಾ? ಹ್ಞೂ ಸರ್. ಓಕೆ. ಗಾಡಿ ಕಂಡೀಷನ್ ಎಲ್ಲ ಓಕೆ ಇದೆಯಾ? ಏಕ್ದಮ್ ಗುಡ್ ಕಂಡೀಷನ್ ಸರ್. ಎಲ್ಲ ಒಂದು ಮೊನ್ನೆ ನಾನು ತೊಗೊಂಡ ನಂತರ 55,000 ರೂಪಾಯಿ ಖರ್ಚು ಮಾಡೀನಿ ಸರ್. ಅದು ಸ್ಟೇರಿಂಗ್ ಜಾಕ್ ಹಾಕ್ತೀನಿ ಸರ್ ಹೊಸದು. ಹಾಂ ಹಾಂ ಹಾಂ. ಕೆಳಗೆಲ್ಲ ಬಾಡಿಗೆ ಕೆಳಗೆಲ್ಲ ಬ್ಲ್ಯಾಕ್ ಪೇಂಟಿಂಗ್, ಸ್ಪ್ರೇ ಪೇಂಟಿಂಗ್ ಮಾಡ್ತೀನಿ. ಹಾಂ. ಮತ್ತು ಅದರಲ್ಲಿ ಫಾಗ್ ಲ್ಯಾಂಪ್ ಕಂಪ್ನಿಯೂ ಹಾಕ್ಸೀನಿ ಸರ್. ಮತ್ತು ಎಲ್ಲ ಕಂಪ್ನಿಯೂ ಭಾಳ ಐಟಮ್ ಹಾಕ್ಸೀನಿ ಸರ್. ಅದೇ ಟೋಟಲ್ 55,000 ರೂಪಾಯಿ ಖರ್ಚು ಮಾಡೀನಿ ರೀ. ಹಾಂ ಹಾಂ ಹಾಂ. ಅದು ನಾನು ತೊಗೊಂಡೆ ಭಾಳ ಕಾಯಿಸ್ಲಿಂದ. ಅದೇ ನನಗೆ ಡಿಕ್ಕಿ ಓಪನ್ ಬೇಕಾಗಿತ್ತು ಸರ್. ಈಗ ಡಿಕ್ಕಿ ಓಪನ್ ಇಲ್ಲಲ್ಲ, ಆ ಒಂದು ಇದರಿಂದ ಸುಮ್ಕ ಇದು ಕೊಡಾಕತ್ತಿತ್ತು ಸರ್. ಓಕೆ ಓಕೆ. ಸರಿ ಸರ್. ಈಗ ಗಾಡಿ ಬಾಡಿ ಲೈನ್ ಎಲ್ಲ ಹೆಂಗಿದೆ? ಏಕ್ದಮ್ ಕ್ಲಿಯರ್ ಇದೆ ಸರ್. ಯಾವುದು ಡೆಂಟ್ ಜಾಸ್ತಿ ಇಲ್ಲ ಸರ್. ಒಟ್ಟ ಒಂದು 20% ಅಲ್ಲಿ ಇಲ್ಲಿ ಸ್ವಲ್ಪ ಇದಿರ್ಬೇಕು. ಹಾಂ. ಮತ್ತೆ ಏಕ್ದಮ್ ನೈಸ್ ಚಲೋ ಐತೆ ಸರ್. ಡೆಂಟ್ ಇಲ್ಲ ಸರ್. ಒಟ್ಟ ಡೆಂಟ್ ಅಂದ್ರೂ ಸುಮ್ ಕ್ರ್ಯಾಚಸ್ ಲೈಟ್ ಆಗಿ ಆದ್ರೆ ಮಾತ್ರ ಎಲ್ಲ ಕ್ಲಿಯರ್ ನೀಟಾಗೈತೆ ಸರ್. ಅದು ಕಳಿಸಿ ನೋಡ್ರಿ ಸರ್. ಓಕೆ ಓಕೆ. ಈಗ ಗಾಡಿ ಇರೋದಲ್ಲಿ ಸರ್ ಇದು ಕೊಪ್ಪಳದಲ್ಲಿ ರೀ ಸರ್. ಕೊಪ್ಪಳ ಸಿಟಿನಾ? ಹ್ಞೂ ಸರ್, ಕೊಪ್ಪಳ ಡಿಸ್ಟಿಕ್ ಐತೆ ಸರ್ ಇದು. ಅದು ಸಿಟಿಯಾಗ ಏನು ಬೇರೆ ಕಡೆ ಇದೆಯಾ? ಇದು ಸಿಟಿನಾ ಸರ್, ಒಳಗೆ ಕೊಪ್ಪಳದಾಗ. ಹಾಂ. ಏನು ರೀ? ಓಕೆ. ಏನು ಹೇಳ್ತೀರಾ ಗಾಡಿ ರೇಟು? ಗಾಡಿ ರೇಟ್ ಸರ 1.25 ಹೇಳ್ಬೇಕಂತ ಐತಿ. 1,25,000? ಹ್ಞೂ ರೀ. ಕಡಿಮೆ ಆಗುತ್ತಾ? ಹ್ಞೂ ಸರ್, ನಿಗೇಷಬಲ್ ಮಾಡ್ತೀನಿ ಸರ್. ನೋಡಿ. ಹಾಂ ಹಾಂ ಹಾಂ. ಏನು ರೀ, ಒಂದು 5,000 ಇನ್ನೂ ಕಮ್ಮಿ ಮಾಡಿ ಕೊಡ್ತೀನಿ ಸರ್. ಯಾಕಂದ್ರೆ ಈಗ ನಮ್ಗೆ ಡಿಕ್ಕಿದ್ ಬೇಕಾಗಿತ್ತು ರೀ ಸರ್. ಅದಕ್ಕೋಸ್ಕರ ಏನೈತಿ ವ್ಯಾಗನಾರ್ ತೊಗೋಬೇಕಂತ ಮಾಡಿವಿ. ದೇಶದಿಂದ ಕೊಡಾಕತ್ತೀವಿ ಸರ್. ಸರಿ ಸರಿ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹ್ಞೂ ಸರ್, ಇದಾ ನಂಬರ್ ನೋಡಿ ಸರ್.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗಾಡಿ ಲೊಕೇಶನ್ನು ಅಥವಾ ಏನಾದರೂ ಡೌಟ್ಸ್ ಇತ್ತು ಅವ್ರ ಕಡೆ ನಾವು ಕ್ಲಿಯರಾಗಿ ಮಾತಾಡ್ಕೊಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ. ಒಂದ್ಸಲ ಡೈರೆಕ್ಟಾಗಿ ಕಾಲ್ ಮಾಡಿಕೊಂಡು ನಿಮ್ದೇನಾದರೂ ಡೌಟ್ಸ್ ಇದ್ದರೆ ಅವ್ರ ಕಡೆಯಿಂದ ನೀವು ಡೈರೆಕ್ಟಾಗಿ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಒಂದು ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಯಾರಾದರೂ ಒಂದು ಮೈಲೇಜ್ ಇರೋಂಥ ಗಾಡಿ ಒಂದು ಕಡಿಮೆ ಬಜೆಟಲ್ಲಿ ಬೇಕಂದರೆ ಇಂಥ ನ್ಯಾನೋ ಕಾರ್ ತೊಗೊಂಡ್ರೆ ಆರಾಮಾಗಿ ಗಾಡಿಗಳ ಓಡ್ಕೊಂಡಿರ್ಬೋದು ವೀಕ್ಷಕರೇ. ಒಂದು ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಕಾರು ಅಂತಲೇ ಹೇಳ್ಬೋದು ಈ ಟಾಟೋ ನ್ಯಾನೋ ಕಾರು. ಓಕೆನಾ, ನೀವು ವೀಕ್ಷಕರೇ ಆದಷ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ತುಂಬ ಜನ ಹುಡುಕ್ತಿರ್ತಾರೆ ಕಡಿಮೆ ಬಜೆಟಲ್ಲಿ ಒಳ್ಳೆ ಕಾರ್ ಅಂತ, ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮದು ಯಾವ್ದಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿದ್ದನ್ನು ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಕಳಿಸಿದರೆ ಸಾಕು ವೀಕ್ಷಕರೇ. ಮತ್ತು ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರಿಗೂ ಶೇರ್ ಮಾಡಿ. ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ದಯವಿಟ್ಟು ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ. ಏನಾದರೂ ಹೇಳೋದಿತ್ತಂದರೆ ಮೆಸೇಜ್ ಮಾಡಿ, ಅಥವಾ ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದರೆ ಈ ನಾವು ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ಅಂದರೆ ನಾವೇ ನಿಮಗೆ ರಿಪ್ಲೈ ಮಾಡಿಬಿಟ್ಟು ಇದೇ ಥರ ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಡೈರೆಕ್ಟಾಗಿ ನಿಮ್ಮ ನಂಬರ್ ಹಾಕಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ ವೀಕ್ಷಕರೇ. ಓಕೆನಾ, ಇಷ್ಟೊತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.